ಅಂತಂದ್ರೆ ಕೋಳಿ ಫಾರಂ ಮಾಡಿರೋರ್ನ ಕೆಲವರು ದಡ್ಡನ ಮಕ್ಕಳು ಅನ್ಕೊಬಿಟ್ಟವ್ರೆ. ಯಾಕಂತಂದ್ರೆ ಈಗ ತುಂಬಾ ಜನ ಹೊಸಬ್ರು ಕಾಲ್ ಮಾಡೋದಾಗ್ಲಿಲ್ಲ ಅಂದ್ರೆ ತುಂಬಾ ಜನ ಕಾಲ್ ಮಾಡೋದು ಹೆಂಗಪ್ಪ ಅಂತಂದ್ರೆ, ಅಣ್ಣ ನಿಮ್ಮ ಹತ್ರ ಕೋಳಿಗಳು ಸಿಗ್ತಾವ ಅನ್ನೋದು ಒಂದ್ ಕಡೆ ಆಯ್ತು ಅಂದ್ರೆ, ಅಣ್ಣ ನಿಮ್ಮ ಹತ್ರ ಕಾವು ಕೂತಿರೋ ಕೋಳಿಗಳು ಸಿಗ್ತಾವ ಅಂತ ತುಂಬಾ ಕೇಳೋದು ಜಾಸ್ತಿ ಆಗ್ಬಿಟ್ಟೈತೆ. ಅಂದ್ರೆ ಈಗ ಏನಪ್ಪ ಅಂತಂದ್ರೆ ಕಾವು ಕೂತಿರೋ ಕೋಳಿಗಳನ್ನ ಯಾಕೆ ಜಾಸ್ತಿ ಕೇಳ್ತಾರೆ ಅಂದ್ರೆ, ಕೆಲವರು ಆ ಕಾವು ಕೂತಿರೋ ಕೋಳಿಗಳು ವೆಯ್ಟ್ ಬರೋದಿಲ್ಲ. ಅಂತಂದ್ರೆ ಈಗ ಕಾವು ಕೂತಿರೋ ಕೋಳಿಗಳೇನಪ್ಪ ಅಂತಂದ್ರೆ ಅದು ಆ ಟೈಮ್ಗೆ ಮೇದೆ ಆಗೋದು, ಮೇದಂತೆ ಇರೋದು, ಮತ್ತೆ ಆಗ ವೆಯ್ಟ್ ಲಾಸ್ ಆಗೋದು, ಈ ಥರ ತುಂಬಾ ಪ್ರಾಬ್ಲಮ್ಸ್ ಆಯ್ತಾ ಇರ್ತದೆ. ಆ ಟೈಮಲ್ಲಿ ಏನಪ್ಪ ಅಂತಂದ್ರೆ ಕಾವು ಕೂತಿರೋ ಕೋಳಿಗಳನ್ನ ಯಾರು ಕೊಡುವುದಿಲ್ಲ. ಅದ್ರಲ್ಲಿ ಏನು ಅಂದ್ರೆ ತುಂಬಾ ಜನ ಕಾಲ್ ಮಾಡ್ಬಿಟ್ಟು ಇವಾಗ ಕೇಳ್ತಾ ಇರೋದಂಗೆ, ಅಣ್ಣ ನಿಮ್ಮ ಹತ್ರ ಕಾವು ಕೂತಿರೋ ಕೋಳಿಗಳು ಸಿಕ್ಕವ ಅಂತ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಕಸ್ಟಮರ್ಸ್ಗಳು ಕಾಲ್ ಮಾಡೋದು, ಅಣ್ಣ ನೀವು ಪ್ರತಿ ಸಲನು ಹೇಳ್ತಾ ಇರ್ತೀರ ಅಣ್ಣ ಹುಂಜಗಳು ಬಿಟ್ಟು ಆಟಗಳು ಕೊಡ್ತೀರಾ. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ ಈ ಥರ ಟರ್ಕಿ ಕೋಳಿಗಳನ್ನ ಜಾಸ್ತಿ ಸಾಕೋದಿಲ್ಲ. ಯಾಕೆ ಸಾಕೋದಿಲ್ಲ ಅಂತಂದ್ರೆ ರೋಗ ಜಾಸ್ತಿ ಅಂದ್ಬಿಟ್ಟು ಈ ಥರ ಟರ್ಕಿ ಕೋಳಿಗಳು ಸಾಕೋದಿಲ್ಲ. ಆಮೇಲೆ ಅದನ್ನು ಜಾಸ್ತಿ ಕೇಳೋದು, ಆಮೇಲೆ ಯಾವು ಸಿಗುದಿಲ್ಲ ಅವನೇ ಜಾಸ್ತಿ ಕೇಳೋದು ಕಸ್ಟಮರು. ಇನ್ನು ಸಿಗವೆ ಯಾವನು ಕೇಳೋದಿಲ್ಲ. ಅದಂತೆ ಈಗ ಹಂಸಗಳು ಸಿಗೋದಿಲ್ಲ, ಹಂಸಗಳನ್ನ ತುಂಬ ಜನ ಕೇಳೋದು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ಬಾತು ಕೋಳಿಗಳು ತಗೊಳ್ಳಿ, ಮತ್ತು ಇದು ಬೆಂಕಿ ಕೋಳಿಗಳು ಸಿಗ್ತವೆ, ಮತ್ತು ಈ ಥರ ಪ್ಯೂರ್ ನಾಟಿ ಕೋಳಿಗಳು ಸಿಗ್ತವೆ. ಬಂದು ತಗೊಂಡು ಅಂತಂದ್ರೆ ಅದು ಬಿಟ್ಬಿಡೋದು. ಇನ್ನು ಮಿಕ್ಕಿದ್ದು ಯಾವುದಿರಲ್ಲ ಅದನ್ನೇ ಜಾಸ್ತಿ ಕೇಳೋದು. ಈಗ 1 ವಾರ ತಿಂಗಳು ಮರಿ ಸಿಗ್ತಾ ಬಂದು ತಗೊಳ್ಳಿ ಅಂತಂದರೆ ಅದನ್ನು 100 ಕ್ವಶನ್ ಮಾಡೋದು. ಅಣ್ಣ ಹಂಗ, ಅಣ್ಣ ಹಿಂಗ, ಅಣ್ಣ ಆ ಟೈಮ್ಗೆ ಹೆಂಗೆ, ಈ ಟೈಮ್ಗೆ ಹೆಂಗೆ. ಮತ್ತು ಇದೆಲ್ಲ ವೀಡಿಯೋದಲ್ಲಿ ಪ್ರತಿಯೊಂದು ವೀಡಿಯೋನ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ ಇರ್ತದೆ, ನೋಡ್ಕೊಳ್ಳಿ ಅಂದರೂ ಕೇಳೋದಿಲ್ಲ. ಆಮೇಲೆ ಏನಾರು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಯಿತು ಅಂತಂದರೆ ನಮ್ಮ ಜನ ಅದನ್ನ ತಿದ್ದಾಗ ಟ್ರೈ ಮಾಡೋಷ್ಟು ಯಾವುದನ್ನೂ ಇದು ಮಾಡೋಷ್ಟು ಟ್ರೈ ಮಾಡಿ. ಇಲ್ಲ ಅಂದರೆ ಫಾರಮ್ ಬಗ್ಗೆ ಇನ್ಫಾರ್ಮೇಷನು ಇನ್ನೊಂದು ಏನಾದ್ರು ಕೊಟ್ಟಿರ್ತೀವಲ್ಲ ಅವಾಗೆಲ್ಲ ಏನೂ ಹೇಳಿರಿಕಿಲ್ಲ. ಒಂದೇನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಕನ್ನಡ ಪಂಡಿತನ ಅದು ಇದು ಅಂತ ತುಂಬ ಹೇಳ್ತಾ ಇರ್ತೀರ.